ಟಿ ಶರ್ಟ್ ಗಾರೆ ಕೆಲ್ಸದವ್ರು ಹಾಕೊಳ್ಳೋ ತರ ಐತಂತೆ. ಚಿಂಟು ಇಷ್ಟು ಜನ ಅವ್ರೆ, ಒಬ್ಬೊಬ್ರ ಹತ್ರ ಸಬ್ಸ್ಕ್ರೈಬ್ ಮಾಡ್ಸಿದ್ರೆ ಹಿಂಗೆ ಹೋಗೋದು ಒಂದ್ ಸ್ವಲ್ಪ ಇಲ್ಲ ಇಲ್ಲ ದಬ್ಬಾಕೊಳ್ಳಲ್ಲ ಅವನು. ಇನ್ನು ಪಬ್ಜಿ ಆಡ್ಬೇಕು, ಒಂದೆರಡು ಸೀರೀಸ್ ನೋಡ್ಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನ ಆದ್ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾವು ಎಲ್ಲೋಗ್ತಾ ಇದೀವಿ? रुको जरा सबर करो. ಹಾಯ್ ಹೇಳು ಫಸ್ಟ್. ಹಾಯ್. ಇವನು ಹೆಂಗ್ ಮಾತಾಡ್ತಾನೆ ಗೊತ್ತಾ ಗೈಸ್, ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಂಡು ಎದುರಿಸ್ಬಿಟ್ಟು ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅಂತ ಹೇಳ್ತೀವಲ್ಲ, ಆತರ ಆಡ್ತಾನೆ. Emotional damage. ಹಾಯ್ ಚಿಂಟು, ಒಳ್ಳೆ ಹೊಡಿತಾವ. ಈ ಕಡೆ ಚೂಡು, ಹಾಯ್. ಬೋಲೋ ಕಿದರ್ ಜಾರೆ ಹಮ್. ಜಯನಗರ ಕರ್ಕೊಂಡು ಹೋಯ್ತವ್ರೆ, ಇಲ್ಲ ಅಂತ ಗೊತ್ತಿಲ್ಲ. ಏನ್ ನಾಟಕ ಆಡ್ತಾರೆ ಎಲ್ರು, ಒಬ್ಬೊಬ್ರು ಒಂದೊಂದು ಮುತ್ತು. ಏನ್ ಹೇಳ್ಬೇಕು? कौन है ये लोग? कहाँ से आते हैं? ಯಾವಾಗ ಅಲ್ಲ ಯಾವಾಗ ಏನು 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 ಅಲ್ಲಿ ಮಾತಾಡ. ನನ್ ಕಷ್ಟ ಏನ್ ಹೇಳು? ಏನ್ ಹೇಳಿ? ಏನ್ ಹೇಳೋದು ಹೇಳು, ನೀನೇನಾದ್ರೂ ಕೇಳಿದ್ರೆ ಹೇಳ್ತೀನಿ. अबे जल्दी बोल, कल सुबह पनवेल निकल. ಇಷ್ಟ ದಿನ ವ್ಲಾಗ್ ಮಾಡಿಲ್ವಲ್ಲ, ಹೇಳು ಏನಾದ್ರೂ ಹೇಳು ಆಡಿಯನ್ಸ್ಗೆ. ಇಷ್ಟ ದಿನ ಮಾಡೋದೆಲ್ಲ ಬೇರೆ ತುಂಬಾ ಜನ ಫ್ಯಾನ್ಸ್. ಇಷ್ಟ ದಿನ ಮಾಡೋದು ಮರ್ತೋಗಿದ್ರು, ಇವಾಗ ಸಡನ್ ಆಗಿ ನೆನಪಾಗೈತಿ. ಏನ್ ಮಾಡೋದು ಅಂತ ಮೆನ್ಷನ್ ಮಾಡು. ಬ್ಲಾಗ್ ಮಾಡೋದು ನೆನಪಾಗೈತಿ, ಇವಾಗ ಮಾಡ್ತಾವ್ರೆ. ಮಾತಾಡೋದ್ರೆ ಹೆಂಗ್ ಮಾತಾಡಕ್ಕಾಗತ್ತೆ? ಒಂದೇ ಸಮ ಉಸಿರು ಹೇಳ್ಕೊಳ್ದಿರಾ ಮಾತಾಡ್ಬಿಟ್ಟ. ಇಲ್ಲಿ ನಮ್ಮ ಅತ್ತೆ ಅವರಿದ್ದಾರೆ, ನಾಚ್ಕೋತಾ ಇದಾರೆ. ನಾನು ಏನ್ ಮಾತಾಡ್ಲಿ ಅಂತ ರೆಡಿ ಆಗ್ತಾ ಇದ್ದಾರೆ. ಏನಿಲ್ಲ, ನಾಚಿಕೆ ಏನಿಲ್ಲ. ಹೇಳಿ ಹಾಯ್ ಹೇಳಿ. ಹಾಯ್. ನೆಕ್ಸ್ಟ್ ಎಲ್ಲಾರು ಹೊರಟಿದೀವಿ ಈಚೆ ಕಡೆ. ಯಾಕಡೆ ಯಾವ ಕಡೆ ಕರ್ಕೊಂಡ್ ಹೋಗ್ತಾರ ಆ ಕಡೆ ಹೋಯ್ತಾ ಇರೋದು. ನೋಡಿದ್ರ ಒಂದೊಂದು ಮುತ್ತು. ಮತ್ತೆ ಹೋಗೋಣ ಬನ್ನಿ, ಮೇಘನಾಸ್ಗೆ ಹೋಗ್ತಾ ಇದೀವಿ. ಕೊಡೋ ನಂಗೂ ಒಂದು. ಆಲ್ಪೆನ್ಲಿ ಬೇಲ್ ಈ ತರನು ಬಂದಿದೆ ನೋಡಿ. ಇದು ಹೊಸದ, ಈ ಮೊದ್ಲಿಂದಾನು ಐತಾ? ಹಳೇದೇನಾ? ಅಲ್ಲ ಈ ತರ ಪ್ಯಾಕೆಟ್ ಅಲ್ಲಿ ಬರ್ತಿತ್ತಾ? 1 ರೂಪಾಯಿ ತಾನೇ ಬರ್ತಿದ್ದು. ಇದು ಬೇರೆ. ಹಂಗೆ ಗಾಡಿಯಲ್ಲಿ ಹೋಗ್ತಾ ಇದೀವಿ ಮೆಟ್ರೋವರೆಗೂ. ಮೆಟ್ರೋ ಇಂದ ಜಯನಗರ್ಗೆ ಹೋಗಿ ತಿನ್ಕೊಂಡು ಬರೋದು. ಬರ್ತಾ ಇದ್ದಾನೆ ಚಿಂಟೂಜಿ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಮೆಟ್ರೋಗೆ ಬಂದಿದೀವಿ. ಇವಾಗ ಟಿಕೆಟ್ ತಗೊಂಡು ಹೊಡ್ಬೇಕು ಇಲ್ಲಿಂದ. ಜನ ಅಷ್ಟಿಲ್ಲ, ಇವತ್ತು ಫ್ರೈಡೆ ಅಲ್ವಾ, ಅದಕ್ಕೆ ಯಾರು ಇಲ್ಲ. ಇಬ್ರು ಏನ್ ಕಿತ್ತಾಡ್ತಾ ಇದ್ದೀರಾ? ಚಪ್ಪಲಿ ಹೊಸದಕ್ಕೋ ಏನಕ್ಕೆ ಇದಾಕೊಂಡೆ ಅಂತ ಮ್ಯಾಚ್ ಆಗ್ತಾ ಇದ್ ಬಿಡು. ಅದೇ ಜಯನಗರ ಚಪ್ಪಲಿ ಹಾಕೋ ತಂದಿದ್ರು, ಹೊಸದ್ ಹಾಕೊಂಡು ಇದು ಹಾಕೊಂಡ್ ಬಂದಿದ್ದಿಲ್ಲ ಅಂತ ಬೈತವ್ರೆ. ಹಂಗೆ ನಮ್ಮ ಅತ್ತೆ ಹತ್ರ ಎಷ್ಟು ಹೊಸ ಚಪ್ಪಲಿ ಐತೆ ಅಂದ್ರೆ ಅಷ್ಟೈತೆ ಅಂದ್ರು. ಇದಕ್ಕಿದೆ ಮ್ಯಾಚ್ ಆಯ್ತಾ ಇದು. ಏನ್ ತರ್ಸ್ತಾ ಇದ್ಯಾ? ಏನಾರು ಮಾತಾಡ್ತಿರೇನೋ ಅಂತ ತೆಗಿತಾ. ಮಾತಾಡೋದು ಹೊಟ್ಟೆ ಸಿದ್ದೈತಾಗ್ಲೇ. ಹೆಂಗೈತೆ ಚಿಂಟು ಲೈಫ್ ಹೆಂಗೈತೆ? ತುಂಬಾ ದಿನ ಚಿಕ್ಕ ಹುಡುಗ ನಂಗೆ ಲೈಫ್ ಬಗ್ಗೆ ಕೇಳೋರೆ. ಮೆಟ್ರೋ ಬಂದು ತುಂಬಾ ದಿನ ಆಯ್ತಲ್ವಾ? ಹೌದು, ತುಂಬಾ ದಿನ ಆಯ್ತು. ನಾನು ತುಂಬಾ ದಿನ ಆಯ್ತು ಮೆಟ್ರೋಗೆ ಬಂದು. ಎಷ್ಟು ದಿನ ಆಗಿತ್ತು ನೋಡಿ ಗೈಸ್. ಇವನು ನಾನು ಹಾಕೊಂಡಿರೋ ಟಿ ಶರ್ಟ್ ಗಾರೆ ಕೆಲ್ಸದವ್ರು ಹಾಕೊಳ್ಳೋ ತರ ಐತಂತೆ. ಇದು ಸ್ಲೀವ್ಸ್ ಶರ್ಟ್ ಏನ ಏನ್ರ ಮೇಲೆ ಬಟ್ಟೆ ಮೇಲೆ ಶರ್ಟ್ ಹಾಕೊಂತಾರೆ. ಟಿ ಶರ್ಟ್ ಹಾಕೊಂಡು ಹಂಗಿದೀನ ಬನ್ನಿ. ಬಂದು ಮೆಟ್ರೋ ಬಂದಿಲ್ಲ ಇನ್ನ. ನಾವು ಬಂದ್ವಿ, ಇನ್ನು ಬಂದಿಲ್ಲ.
ಎಷ್ಟ್ ದಿನ ಆಗಿತ್ತು ಈ ಸೌಂಡ್ ಕೇಳಿಸ್ಕೊಂಡು. ಚಿಂಟು, ಇಷ್ಟು ಜನ ಅವ್ರೆ, ಒಬ್ಬೊಬ್ರ ಹತ್ರ ಸಬ್ಸ್ಕ್ರೈಬ್ ಮಾಡ್ಸಿದ್ರೆ ಹಿಂಗೆ ಮಾಡ್ಸು. ಪ್ಯಾಂಟ್ ಹಾಕೊಂಡು ಕ್ಯಾಮ್ರಾಮನ್ ಫೋಕಸ್ ಕರೋ. ಇವಾಗ ಇಳಿದ್ವಿ. ಕರ್ಕೊಂಡೋಯ್ತು. ಇವಾಗ ನೋಡಿ ಗೈಸ್, ಇವಾಗ ಇದು ಸ್ಕೂಲ್ ಹುಡುಗಿ ತರ ಕಾಣಿಸ್ತಿದ್ದೀನಂತೆ ನಾನು. ಇವಾಗ ಮೆಟ್ರೋದಾಗ ಮುಟ್ಕೊಂಡಾಗ ಅವ್ರಿಗೆ ಫ್ಲಾಶ್ ಆಗಿರೋದು ಮತ್ತೆ ಈಗ ಸ್ಕೂಲ್ ಹುಡುಗಿ ಅಂತೆ. ಇನ್ನು ಮನೆಗೆ ಹೋಗೋರ್ಗು ಅದೇನೇನ್ ಹೇಳ್ತಾನೋ ಎಲ್ಲ ಹೇಳ್ತೀನಿ. ಎಲ್ಲಿಂದ ಡೈರೆಕ್ಟ್ ಇಳಿಬೋದು. ಇಲ್ಲಿಂದ ಡೈರೆಕ್ಟ್ ಇಳಿದ್ರೆ ಕೆಳಗಡೆ ಹೋಗ್ಬಿಡ್ತೇವೆ ಅಷ್ಟೇ. ಮೇಲ್ಗಡೆ ಕೆಳಗಡೆ ಹೋದ್ರೆ ಮೇಲ್ಗಡೆ ಹೆಂಗೆ ಡೈರೆಕ್ಟ್ ಕೆಳಗೆ ಹೋಗಿರ್ತಾನೆ, ಆದ್ರೆ ಮೇಲ್ಗಡೆ ಸಿಗ್ತಾನೆ. ಡೈರೆಕ್ಟ್ ಮೇಲ್ಗಡೆ ಹೋಗ್ಬಿಟ್ಟಿರ್ತಾನೆ. ಬೆಂಗಳೂರಲ್ಲಿ ವಿವಿಪುರಂ ಹೆಂಗೋ ಸೆಕೆಂಡ್ ಇದು ಜಯನಗರ್. ಇಲ್ಲಿ ತುಂಬಾ ಜನ ಇಲ್ಲಿ ಬರ್ತಾರೆ. ಫುಡ್ಡು ಚೆನ್ನಾಗಿ ಸಿಗುತ್ತೆ, ಆಮೇಲೆ ಸ್ಟ್ರೀಟ್ ಶಾಪಿಂಗು ಜಾಸ್ತಿ ಇರುತ್ತೆ ಇಲ್ಲಿ. ಬಿಡು, ಅವ್ರೇನೋ ಅವ್ರ ಪಡಗ ಅವ್ರೇನೋ ಅಪ್ಪ ಅಂತೀನಿ, ಅಮ್ಮಮ್ಮಗ ಮಾತಾಡ. ಜಯನಗರ್ ಕಾಲೇಜ್ ಟೈಮ್ ಅಲ್ಲಿ ಸ್ವಲ್ಪ ಓಡಾಡ್ತಿದ್ವಿ ಇಲ್ಲೆಲ್ಲ. ಇವಾಗ ಸ್ಟಾಪ್ ಆಗ್ಬಿಟ್ಟಿದೆ. ಏನ್ ರಾಕಿ ಭಯ್ಯ? ಯಾ ಭಯ್ಯ? ನಾವ್ ಎಷ್ಟ್ ಸತಿ ಬಂದಿದೀವಿ ಹೇಳಿ ಇಲ್ಲಿ? ನಾವ್ ಲೆಕ್ಕನೇ ಇಲ್ಲ ಬಿಡು, ನಾವ್ ಲೆಕ್ಕನೇ ಇಲ್ಲ ಬಂದಿರೋದು. ಇಲ್ಲಿ ನಾನ್ ಬಂದಿರೋ ಮೇಘನಾಥ್ 2 ಸತಿ ಅಷ್ಟೇ ಅನ್ಸುತ್ತೆ. ಯಾಕೆ? ಎಷ್ಟ್ ಸತಿ ಬಂದಿದೀವಿ, ಬೇಜಾನ್ ಸತಿ ಬಂದಿದೀವಿ, ಹಿಂಗ್ ನೆನ್ಪಿಲ್ಲ ಅಷ್ಟೇ. ಏನೋ ಇದು ಜಯನಗರ್ ಒಂಥರ ವೈಬ್ ಇದ್ದಂಗೆ ಸಖತ್ತಾಗಿ ಅನ್ಸುತ್ತೆ. ಫುಲ್ ಅಂದಾರ ಮೈ ಬಂದಿ ಮೇಘನಾಥ್ಗೆ. ಅಯ್ಯೋ, ಯಾರೋ ಕರ್ಕೊಂಡು ಹೋಗ್ಬಿಟ್ಟಿರೋ ಅನ್ಕೋಣ. ನನ್ನ ನೋಡ್ ಬಂದಿ ಕೂತಿದೀವಿ, ಆರ್ಡರ್ ಮಾಡಿದೀವಿ. ಈಗ 10 ಮಿನಿಟ್ಸ್ ವೇಟ್ ಮಾಡ್ಬೇಕು. ನಮಗ್ ಬಂದಿದ ತಕ್ಷಣ ದೊಡ್ಡದು ಅಲ್ವಾ? ಬಂದಿದ್ದ ಬಂದಾಗೆಲ್ಲ ವೇಟ್ ಮಾಡ್ಕೊಂಡು ತಿಂತಿದ್ವಿ. ಬಂದಾಗೆಲ್ಲ 5-10 ನಿಮಿಟ್ಸ್ ಆದ್ರೂ ಆಗಿರೋದು. ಸರಿ, ಬಂದಿದ ತಕ್ಷಣ ಸಿಕ್ತು. ಫ್ರೈಡೆ ಅಲ್ವಾ ಅದು? ಅಲ್ವಾ? ನಾವು ಲಾಸ್ಟ್ ಟೈಮ್ ಬಂದಿದ್ದು ವೀಕೆಂಡ್ ಬಂದಿಲ್ಲ. ಹೌದಾ? ನಾನ್ ನೀನ್ ಬಂದಾಗ್ಲೇ ವೀಕ್ ಡೇಸ್ ಬಂದಿದ್ದೆ. ಅವಾಗ್ಲೇ ಒಂದು 5-10 ಮಿನಿಟ್ಸ್ ವೇಟ್ ಮಾಡ್ಬೇಕು. ಚಿಲ್ಲಿ ಚಿಕನ್ ಫಸ್ಟ್ ಟೈಮ್ ತಗೊಂಡಿರೋದು. ಸೋ ಬ್ಯೂಟಿಫುಲ್. ಮಟನ್ ಬಿರಿಯಾನಿ, ಇದು ಬೋನ್ಲೆಸ್ ಚಿಕನ್. ಏನ್ ನಮ್ಮ ಏರಿಯಾದಿಂದ ಇಲ್ಲಿ ಒಂದು 16 ಕಿಲೋಮೀಟರ್ ಇರ್ಬೋದು. 16-18 ಕಿಲೋಮೀಟರ್ ಬರೋದೇ ಈ ಟೇಸ್ಟ್ಗೋಸ್ಕರ. ಟೇಸ್ಟು ಈ ಗ್ರೇವಿ ಸಕ್ಕತ್ತಾಗಿರೋದು. ಹಿಂಗೆ ಅಂದ್ರೆ ಇಲ್ಲಿ ಬಂದಾಗ ಏನು ಮಾತಾಡಂಗಿಲ್ಲ, ಏನಿಲ್ಲ, ಬರೀ ಸುಮ್ಮನೆ ತಿಂತಾ ಇರೋದಷ್ಟೇ. ಚೆನ್ನಾಗಿದೆ. ಬಂತು ಬಿಲ್ ಇಷ್ಟ ಇದೆ. ಇಷ್ಟೇ ನನ್ನ ಕೆಪಾಸಿಟಿ. ಇದ್ರ ಮೇಲೆ ತಿನ್ನಕ್ಕಾಗಲ್ಲ ಯಾರು. ಫುಲ್ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ಟಿದೀವಿ ನೋಡಿ. ನಾನು ಗೈಸ್ ಚೆನ್ನಾಗಿ ತಿನ್ಕೊಂಡು ಹೊಟ್ಟಿದೀವಿ ನಡ್ಕೊಂಡು ಮೆಟ್ರೋ ಕಡೆ. ಪ್ರತಿ ಹೊಟ್ಟೆ ತುಂಬ್ತಾ? ಫುಲ್ ಲೋಡ್ ಆಗ್ಬಿಟ್ಟಿದೆ. ಹೋಗೋದು ದಬಾಕೊಳ್ಳೋದು. ಈಗ ಹೋಗೋದು ಒಂದ್ ಸ್ವಲ್ಪ ಇಲ್ಲ ದಬಾಕೊಳ್ಳಲ್ಲ ಅವನು ಇನ್ನು ಪಬ್ಜಿ ಆಡ್ಬೇಕು, ಒಂದೆರಡು ಸೀರೀಸ್ ನೋಡ್ಬೇಕು, ಆಮೇಲೆ ಅವ್ನ್ ನಿದ್ದೆ ಬರೋದು 1 ಗಂಟೆಗೆ. ಸೀರೀಸ್ ಅನ್ನೋದಕ್ಕಿಂತ ಈ ನನ್ ಮಗ 2 ದಿನದಿಂದ ಬೈಕ್ ತೆಗ್ದಿಲ್ಲ, ಹೊಸ ಗಾಡಿ. ಅದನ್ನ ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕಿಲ್ಲ ಅಂದ್ರೆ ಗಾಡಿ ಇದ್ ಮಾಡಕ್ ಆಗಲ್ಲ. ಅದು ಎಷ್ಟು ಟೈಮ್ ಈಗ? ಇವಾಗ ಸ್ಟಾರ್ಟ್ ಮಾಡಕ್ಕೆ ಏನ್ ಗಾಡಿ ಆಯ್ತು 9:30 ಟೈಮು. ಇರ್ಬೇಕು ನಡೀರಿ ಹೋಗೋಣ ಮನೆಗೆ. 9:15. ಏನಾರ ಇದು ಹಾ, ರಾಜಾಜಿನಗರಲ್ಲಿ ಇಟ್ಬಿಟ್ಟ ಅಂದ್ರೆ ವೀಕ್ಲಿ ಒನ್ಸ್ ಅನ್ನಂಗಿಂತ 2 ವೀಕ್ ಒನ್ಸ್ ಅಂತ. ಈಗ ಫೇವ್ರೇಟ್ ಸ್ಪಾಟ್ ಚೆನ್ನಾಗಿದೆ. ಹೌದು, ಚೆನ್ನಾಗಿತ್ತು ಇವತ್ತು. ಫ್ಯಾಮಿಲಿ ಜೊತೆ ಡೇ ಔಟ್ ಅಲ್ಲ, ಡಿನ್ನರ್ ಔಟ್ ಚೆನ್ನಾಗಿತ್ತು.
ಮೆಟ್ರೋ ಇಳ್ದಿ ನಮ್ ಗಾಡಿ ತಗೊಂಡು ನಮ್ಮ ಏರಿಯಿಂದ ಓಟ್ವಿ. ಗೈಸ್ ಮನೆ ಹತ್ರ ಬಂದ್ವಿ. ಎಲ್ಲರೂ ಬಾಯ್ ಹೇಳಿ. ಬಾಯ್ 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 ಬಾಯ್. ಓಕೆ ಬಾಯ್. ಓಕೆ ಗೈಸ್, ಈಗ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ.